ಸ್ವಲ್ಪ ವಿಶೇಷವೇ ಕಾಣುತ್ತಾ ಉಂಟು ನಿನ್ನನ್ನು ನೋಡುವಾಗ. ಬಂದ ದಾರಿ ನೆನಪುಂಟಲ್ಲ ಎಲ್ಲಿಗೆ ಅಂತ. ಇಲ್ಲಿ ಛದ್ಮವೇಷ ಆಗನೆ ಆಗಿದೆ. ಛದ್ಮವೇಷದ ಕಾರ್ಯಕ್ರಮ ಮುಗಿಸಿ ನಾವು ಮತ್ತೆ ಛದ್ಮವೇಷ ದಾರಿ ತಪ್ಪಿ ಬಂದದ್ದಲ್ವ ಈಗ ನೀನು? ಛದ್ಮವೇಷನಾಗೆ ಕಾಣ್ತದ ನವರಾತ್ರಿ ಇಲ್ಲಿ ಕಾರ್ಯಕ್ರಮ ಆಗುತ್ತಾ ಇರುವುದು. ಇದು ಜಟ್ಟಿ ಕಾಳಗದ ವೇದಿಕೆ. ನಾನು ಅದಕ್ಕೆ ಬಂದದ್ದು ಇಲ್ಲಿಗೆ. ಯಾರು ನೀನೀಗ? ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಂದವ. ಜಟ್ಟಿಯ ನಿನಗೆ ಏನಾದ್ರೂ ಒಂದು ವಿಳಾಸ ಉಂಟಾ? ವಿಳಾಸದ ಇಲ್ಲದೆ ನಾನು ಇಲ್ಲಿಗೆ ಬರ್ತೇನೆ. ಒಂದು ಏನಾದ್ರೂ ಆಧಾರ ಬೇಕು ನನಗೆ. ವಿಳಾಸ ಕೊಡ್ತೇನೆ ನಾನು. ಚಂದ ಪ್ರಚಂಡ ತೊಂಡರಳು ತೊಂಡ ಪುಂಡರಳು ಪುಂಡ ಹೌದಾ? ಮರ್ಲರಳು ಮರ್ಲ ನೋಡುವಾಗ ಗೊತ್ತಾಗ್ತದೆ. ಗಂಡ ಬೇರುಂಡ ಜಗದೇಕ ಮಲ್ಲ ಎಲ್ಲರನ್ನು ಗೆಲ್ಲಬಲ್ಲ ಮಲ್ಲ ಕೇಳು ನಾ ಜಗಜಟ್ಟಿ. ಎಲ್ಲರೊಮ್ಮೆ ನೋಡ್ಲಿ ಅಂತ ನನ್ನೊಮ್ಮೆ. ಜಗಜಟ್ಟಿ ಎಂಬಂತಹ ಹೆಸರನ್ನು ಬರೆದು ಆರೋಗ್ಯ ರಕ್ಷಣೆ ಏನುಂಟು? ಹೌದು, ಏನು ಮನೆಯಿಂದ ಹೊರಾಡುವುದಕ್ಕೆ ಪುರ್ಸೋತು ಇಲ್ಲ. ನಮಸ್ಕಾರ. ನಮಸ್ಕಾರ. ನಿಮಗೆ ನಮಸ್ಕಾರ ಕೊಟ್ಟದಲ್ಲ. ಮತ್ತೆ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ದಾರಿಯಲ್ಲಿ ನಮಸ್ಕಾರ ಕೊಡುದು. ನಮಸ್ಕಾರ ನನಗೆ ಕೊಡುದು. ಇದು ನೀವು ಯಾವಾಗ ಬಂದದ್ದು? ನಾವನ್ನೇ ಬಂದಿದ್ದೇವೆ. ನಿಮ್ಮಲ್ಲಿ ಎಲ್ಲ ನನ್ನಲ್ಲಿ ಕೇಳುದು. ಯಾವಾಗ ಬಂದದ್ದು? ಇವತ್ತೆಲ್ಲೂ ನಿಮಗೆ ಯಾವ ಉಂಟಾ? ಇವತ್ತು ಎಲ್ಲಿ ಆಯ್ತು? ನಾಳೆ ಎಲ್ಲಿ? ಮೊನ್ನೆ ಎಲ್ಲಿ? ನಿನ್ನೆ ಎಲ್ಲಿ? ಇಷ್ಟು ನಿಮಗೆ ದಿವಸಕ್ಕೆ ಎಷ್ಟು ಕೊಡ್ತಾರೆ? ಈಗ ಅಲ್ಲಿಗೆ ತಲುಪಲಿಕ್ಕೆ ಆಗುತ್ತದ? ನಿಮ್ಮದು ಎಷ್ಟು ಹೊತ್ತಿಗೆ ಮುಗಿಯುವುದು? ಎಷ್ಟೊತ್ತಿಗೆ ಬರುವುದು? ಎಷ್ಟೊತ್ತಿಗೆ ದಿವಸಕ್ಕೆ ಎಷ್ಟು ಕೊಡ್ತಾರೆ? ಈಗೆಲ್ಲ ಅಧಿಕ ಪ್ರಸಂಗಿಗಳು ಆ ರೀತಿ ಕೇಳುವಾಗ ನಿನಗೆ ಏನಾಗ್ತದೆ? ಅವರ ಮುಸುಡಿಗೆ ಬಾರಿಸಬೇಕು ಅಂತ ಅನ್ನಿಸ್ತದೆ. ಧೈರ್ಯ ಇಲ್ಲ ಕೊಡ್ಲಿಕ್ಕೆ. ಪುನಃ ತಿರುಗಿಸಿ ಕೊಟ್ರೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಹೊಡೆಯುವುದಕ್ಕೆ ಹೋದ್ರೆ ನಮ್ಮ ಸಮಯಕ್ಕೆ ಸರಿಯಾಗಿ ಮುಟ್ಲಿ ಮತ್ತೆ ಅಲ್ಲಿಯ ಸಮಸ್ಯೆ. ಹಾಗೆ ಉತ್ತರ ಕೊಟ್ಟು ಸಾಕಾಯ್ತು. ಓದಿ ತಿಳ್ಕೊಳ್ಳಿ ಅಂತ ಬರ್ದು ಹಾಕಿದ್ದು. ಜಗಜಟ್ಟಿ ಎಂಬಂತ ಹೆಸರು ನಿನಗೆ. ಹೌದೌದು. ಆದ್ರೆ ಒಪ್ಪಿಕೊಳ್ಬಹುದು. ಆದ್ರೆ ಜಟ್ಟಿದ್ದ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಇದೇ ರೀತಿ ತುಂಬಾ ಮಂದಿ ನಮ್ಮನ್ನು ಕಾಣುವುದಕ್ಕೆ ಬರ್ತಾರೆ. ಜಗಜಟ್ಟಿ ಅಂತ ಹೇಳಿದ್ರೆ ನಂಬುದಕ್ಕಾಗ್ತದೆ. ಹಾಗಾಗಿ ಎಲ್ಲಿಯಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಾದ್ರೂ ಒಂದು ಪ್ರಶಸ್ತಿ ಸಿಕ್ಕಿದ ನಿನಗೆ ಅದೊಂದು ಆಧಾರ ಇದ್ರೆ ಮಾತ್ರ ನಾವು ಒಪ್ಪಿಕೊಳ್ಬೇಕಾಗ್ತದೆ. ವಿಷಯ ಹೌದು. ಈಗ ಆಧಾರ ಇಲ್ಲದೆ ಯಾವುದು ಇಲ್ಲ. ಯಾವುದಕ್ಕೊಂದು ಆಧಾರ ಬೇಕಲ್ವಾ? ಅದಕ್ಕಾಗಿ ಯೋಚನೆ ಮಾಡಿ ಆಧಾರ ಹಿಡ್ಕೊಂಡು ಬಂದಿದ್ದೇನೆ. ಆಧಾರ ಇದ್ರೆ ಸಾಲದು, ಜೋಡಣೆ ಆಗಬೇಕು. ಜೋಡಣೆ ಆಗಿದೆ. ಉಂಟು. ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡು ಬಂದಿದ್ದೇನೆ. ಓ ಶಿಷ್ಯೋತ್ತಮ, ಅದು ಬೇರೆ ಉಂಟು. ನನಗೆ ಶಿಷ್ಯೋತ್ತಮ ಹೋಯ್ತಾನೆ. ನನ್ನ ಪ್ರಶಸ್ತಿಗಳನ್ನೆಲ್ಲ ಇಟ್ಕೊಂಡು ಬಾ ಮಗ. ನೋಡಿ ಎಲ್ಲ ಚಪ್ಪಾಳೆ ತಟ್ಟೆ. ಇಷ್ಟು ಪ್ರಶಸ್ತಿಗಳು ನನಗೆ ಸಿಕ್ಕಿದೆ. ಯಾವ ಸಂಸ್ಥೆಯಿಂದ ತಂದದ್ದು? ಯಾವ ಸಂಸ್ಥೆಗೆ ಹೋಗಿದೆ? ಹೆಚ್ಚಿ ಸಿಕ್ಕಿಸಿಕೊಂಡರೆ ಆ ವಸ್ತು ನೋಡುವಾಗ ಹಾಗೆ ಕಾಣ್ತಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಇಂಥದ್ದೆಲ್ಲ ಸಿಕ್ಕಿತು. ಹೌದಾ? ನೋಡಿ, ಇದು ಕತ್ತಿ ವರಸೆ. ಇದು ಬಿಡುವುದರಲ್ಲಿ ಯಾವ್ದನ್ನು? ಮತ್ತೆ ಅದು ಪದಕ. ಇದು ಪದಕ ಚಿನ್ನದ್ದು. ಇದು ಭಾರ ಎತ್ತುವುದರಲ್ಲಿ, ಆ ಬಳಿಕ ಓಟದ ಸ್ಪರ್ಧೆ, ಆ ಬಳಿಕ ಮರ ಹತ್ತುವುದರಲ್ಲಿ. ಓಡಿ ಇದೆಲ್ಲ ಪ್ರಶಸ್ತಿಗಳು ನನಗೆ ಸಿಕ್ಕಿದ್ದಾರೆ. ಇದು ಎಲ್ಲಿ ಸಿಕ್ಕಿದ್ದ ನಿನಗೆ? ಯಾವ್ದಿದ? ಇದು ಬಿಲ್ಲವ ಸಮಾಜದ ಕೊಡುಗೆ ನನಗೆ. ಬಿಲ್ಲವ ಸಮಾಜದವರು ನಿನಗೆ ಯಾಕೆ ಕೊಟ್ಟರು? ಮತ್ತೆ ಯಾರು ನಿಮಗೆ ಕೊಡ್ಬೇಕಿತ್ತು? ನನ್ನ ಪ್ರತಿಭೆಯನ್ನು ಗುರುತಿಸಿ ಅವರೆಲ್ಲ ಕೊಟ್ಟದ್ದು.
ಭಾರವನ್ನು ಎತ್ತುವಂತ ಒಂದು ಪ್ರಯೋಗ ಮಾಡುವ. ಈ ವೇದಿಕೆಯಲ್ಲಿ ನಾನು ಭಾರ ಎತ್ತಬೇಕಾ? ಹೌದು. ಎಂತೆಂತ ಭಾರವನ್ನೆಲ್ಲ ಎತ್ತಿದ್ದೇನೆ ನಾನು. ಹೌದಾ? ಹೌದು. ಹಾಗಾದ್ರೆ ಯಾರಾದ್ರೂ ಒಂದು ಕಡಿಯುವಂತ ಕಲ್ಲನ್ನು ತಟ್ಟಿ ಒಂದು ನಾಲ್ಕು ಅಂತ ಇಲ್ಲಿ ಬನ್ನಿ. ಎಂತ ಕಡಿಯುವ ನಾನು ಎಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಉಂಟೆ. ನಮ್ಮಲ್ಲಿ ಭಾರ ಇರುವಂತ ವಸ್ತು ಅದೊಂದು ಉಂಟು. ಆದ್ರೆ ನನಗೆ ಅದು ಭಾರವೇ ಅಲ್ಲ. ಮತ್ತೆ ಈಗ ಏನು ಮಾಡುವುದು? ಒಂದು ಕೈಯಲ್ಲಿ ಇರ್ತದೆ ಅದು ಕಡಿಯುವ ಕಲ್ಲು. ಅದು ನಿಮಗೆ ಬೇಕಾದಂತ ಭಾರ ಬೇಕು. ನನ್ನಲ್ಲಿ ಉಂಟು. ನನಗೊಂದು ಗೊತ್ತುಂಟು. ನಾನೊಂದು ಕಲ್ಪನೆ ಉಂಟು. ಹೋದಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹೋಗುವಾಗ ನಾನು ಆ ಭಾರವಾದ ವಸ್ತುವನ್ನೇ ಹಿಡ್ಕೊಂಡು ಹೋಗ್ತೇನೆ. ಹೌದಾ? ಈಗ ವೇದಿಕೆಯಲ್ಲಿ ಪ್ರಯೋಗ ಆಗ್ಬೇಕಲ್ಲ. ಹೌದು. ಭಾರವಾದ ಆದ್ರೆ ತಡೆ, ಒಂದು 4 ಮಂದಿ ಬನ್ನಿ ಅಂತ ಈಚೆ ಆ ಭಾರವನ್ನು ತರುವುದಕ್ಕೆ ಇಲ್ಲಿಗೆ. ಭಾರದಲ್ಲಿ 4 ಜನ. ಹೌದು. ಅದನ್ನ ಎತ್ತುದಕ್ಕೆ ಬರ್ಬೇಕಲ್ಲ. ಎತ್ತುದಕ್ಕೆ ನೀನಿದ್ಯಾ? ಹೌದು. ತರುವುದಕ್ಕೆ ಯಾರಾದ್ರೂ ಬೇಕಲ್ಲ. ಈಗ ಎತ್ತುದಕ್ಕೆ ನಾನಿದ್ದೇನೆ, ತರುವುದಕ್ಕೆ ಬೇರೆ ಜನ ಬೇಕಾ? ಹಾಗಾದ್ರೆ ಅದು ನಾನು ಮತ್ತು ನನ್ನ ಶಿಷ್ಯ. ಆಯಾಸ ಆಗುದಿಲ್ವ ನಿನಗೆ? ನಮಗೆ ಆಯಾಸವೇ ಇಲ್ಲಲ್ಲ. ಹೌದಾ? ಹೌದು. ಅದನ್ನು ನೋಡುವ. ಬದಿಯಲ್ಲಿ ಶಿಷ್ಯೋತ್ತಮ, ಆ ಭಾರವಾದ ವಸ್ತು ಉಂಟಲ್ಲ ಮಗ, ಬಾ ಇಟ್ಕೊಂಡು ಬರುವರನ್ನು. ಸೊಟ್ಟ ನೋವಾಯ್ತಾ ಮಗ? ಅದೇ ಯಾಕೆ? ಓ ಭಾರ ಓ ನೋಡಿದ್ರ ಅಷ್ಟು ಭಾರ ಉಂಟು. ಪಾಪ ನನ್ನ ಶಿಷ್ಯನಿಗೆ ಸೊಂಟು ನೋವಾಗ್ತದೆ. ಸ್ವಲ್ಪ ಎಣ್ಣೆ ಉಂಟಾಗದು. ಈಗಲೇ ಎಣ್ಣೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಮಗ. ಮತ್ತೆ ನೋವಿನ ಎಣ್ಣೆ. ಹೌದಾ? ನೋಡು ಮಗ, ಎಣ್ಣೆ ನಾವು ಯಾವಾಗ ಹಾಕೋದು ಉಂಟಲ್ಲ, ಅದೇ ಸರಿಯಾಗಿ ಹೇಳು. ಅದೇ ಅದು ನಾವೀಗ ನಾವು ಗರಡಿ ಶಾಲೆಯಲ್ಲಿ ಎಲ್ಲ ಅಭ್ಯಾಸ ಮಾಡಿ ಎಲ್ಲ ಮುಗ್ದ ಮೇಲೆ ಹಾಕ್ತೇವೆ ಎಣ್ಣೆ. ಮುಗಿಸ್ಬೇಡ, ನನಗೆ ಸ್ವಲ್ಪ ತೆಗೆದಿರಿಸು ಮಗ. ಅದೆಲ್ಲ ಒಂದು ಕೈ ಮುಗಿದು ಬೇಡಿಕೊಳ್ಳುದು. ಏನು ಬರುವಂತ ಸಂದರ್ಭದಲ್ಲಿ ಶಿಷ್ಯನಿಗೆ ಸೊಂಟ ನೋವು ಶುರುವಾಗಿದೆ. ಹೌದು. ನೀನು ಎತ್ತುದು ಬೇಡ, ಇಲ್ಲಿಗೆ ನಿಲ್ಲಿಸುವ ಬೇಕಾದ್ರೆ. ನಮ್ಮ ಸೊಂಟ ಮುರಿಲಿಕ್ಕಿಲ್ಲ. ಹೌದಾ? ಸೊಂಟವೇ ಸರಿ ಇಲ್ಲ. ನಿನಗೆ ಧೈರ್ಯ ಉಂಟಾ? ಉಂಟು. ಎತ್ತಾದ್ರೆ ಬಾಟಿಗೆ ನಿಲ್ಲಿ. ನಿಮ್ಮ ಕಾಲಿಗೆ ನಿಲ್ಲಿ. ಬಾಟಿಗೆ ಹೈ ಪಟರಂಗಿ. ನರನಾಡಿ ಎಲ್ಲ ನೆಟ್ಟಾಗಬೇಕು. ನಾನು ಮೊದಲೇ ಹೇಳಿದೆ ಪ್ರಾರಂಭ ಮಾಡುವಾಗ, ಬೇಡ ಇದು ಆಗ್ಲಿಕ್ಕಿಲ್ಲ ಅಂತ. ನನ್ನಿಂದ ಸ್ವಲ್ಪ ಎಣ್ಣೆ ಹಾಕಿದ್ದು ಹೆಚ್ಚಾಯ್ತು. ಎಲ್ಲ ಸರಿ ಇಲ್ವಾ? ಎಲ್ಲ ಸರಿ ಉಂಟು. ಇಲ್ಲೇನೆಲ್ಲ ಸರಿ ಇಲ್ಲ ಅಂತ ಹೇಳ್ತೀವಿ. ಎಲ್ಲ ಸರಿ. ಎತ್ತುತ್ತೇನೆ. ಆಗುದಿಲ್ಲ ಅಂದ್ರೆ ಒಪ್ಪಿಕೊಳ್ಬೇಕು. ಆಗುದಿಲ್ಲ ಅಂತ ಪ್ರಶ್ನೆ ಇಲ್ಲ. ಆರೋಗ್ಯದ ಸಮಸ್ಯೆ ಬಂದ್ರೆ ಕಷ್ಟ ಆಗ್ತದೆ. ಮಾತಾಡ್ಬೇಕು, ಮಾತಾಡ್ಸಿದ್ರೆ ಆಯ್ತು. ಎಲ್ಲಿಗೆ ಎತ್ತುದು? ಮೇಲೆ ಬರುವುದೇ ಇಲ್ಲ. ಒಂದು ಇಷ್ಟು ಬಿಟ್ಟುದ ಒಂದು ಕಷ್ಟದ ಒಂದು ಕೆಲಸ ಭಾರ ಎತ್ತುತ್ತಾ ಇದ್ದೇನೆ. ನಿಮ್ಮ ಒಂದು ಕೈ ಚಪ್ಪಾಳಿ ಚಪ್ಪಾಳೆ ಈಗ ಎತ್ತುತ್ತೇನೆ. ಚಪ್ಪಾಳೆ ಚಪ್ಪಾಳೆ. ಸಾಕು ಸಾಕು ಸಾಕೆ ಸಾಕು. ಒಮ್ಮೆ ಇಳಿಸಿ. ಇಳಿಸ್ಬೇಕಾ? ಇನ್ನು ಶಿಷ್ಯನಾಗೆ ನಾನು ಹೋಗಿ ಎಣ್ಣೆ ಹಾಕಬೇಕು. ಹೌದು, ಜಟ್ಟಿಂದ ಒಪ್ಪಿಕೊಳ್ಬಹುದು. ಆದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಜಟ್ಟಿ ಕಾಳಗ ಅದೆಲ್ಲ ಯಾಕೆ? ಯಾಕೆ ಪುಣ್ಯಾತ್ಮ ಜಟ್ಟಿ ಕಾಳಗ. ಹೌದು. ನಿಮ್ಮ ಸಂಶಯಕ್ಕೆ ಬೇಕಾಗಿ ನಾನು ಭಾರ ಎತ್ತೀನಿ. ಅವಳನ್ನು ತೆರವುಗೊಳಿಸಿ ಯಾರಾದ್ರೂ ಒಂದು 4 ಮಂದಿ ಬಂದು
ಬಂದಿದ್ಯಂತೆ. ಯಾಕೆ ನಿಮಗೆ 4 ಗಂಟೆ ಬಿಟ್ಟು ಹೆಚ್ಚಿಗೆ ಇಲ್ವೇ? ಇದೆಲ್ಲ ಬಲವನ್ನ ನೋಡಿ ಆಯ್ತು, ಆದ್ರೆ ಬಂದಂತ ವ್ಯಕ್ತಿಗಳು ಇದನ್ನು ಕೊಂಡೋಗ್ಬೇಕಲ್ಲ, ಸ್ವಂತಕ್ಕೆ ನೋವಾದ್ರೆ ಮತ್ತೆ. ಹೌದೌದು. ಹಾಗಾಗಿ ಯಾರು ಬರೋದು ಬೇಡ. ಇಲ್ಲ, ಈ ಶಿಷ್ಯನನ್ನು ಕರಿ. ಬೇಡ, ಅವ ಎಣ್ಣೆ ಆಗ್ತಾ ಮಲಗಿರ್ಬೋದಿಲ್ಲ. ಬೇಡ ಪುಣ್ಯ. ನಾನು ಎತ್ತಿದೆ, ನಾನು ಕೊಂಡ. ಹೌದಾ? ಬರಿಗಿದೆಯಲ್ಲ? ಎಲ್ಲ ಅದು ಬಿಟ್ಟನವ. ಆಯ್ತಲ್ಲ? ಕೊಂಡೋಗ್ತಾರೆ, ಇಲ್ಲಿ ಬೇಡ ಇದು. ಇದು ಬೇಡ. ಮತ್ತೆ ಗೊತ್ತು ಚಪ್ಪಾಳೆ ಬರಲಿ. ನಿನಗೆ ನಾವು ಹೇಗೆ ಕಾಣ್ತಾ ಇದ್ದೇವೆ? ನಾವು ಹುಚ್ಚರಾಗಿ ಕಾಣ್ತಾ ಇದ್ದೇವೆ. ಪರ್ವತ ಬಹಳ ಕಷ್ಟಪಟ್ಟು ತಂದಿದ್ದೀಯ. ಬಾರ ಎತ್ತುವಂತ ಸಂದರ್ಭದಲ್ಲಿ ಕೂಡ ಕಷ್ಟಪಟ್ಟು ಬಾರ ಎತ್ತಿದ್ದೀಯ. ಕೊಂಡೋಗುವ ಬಹಳ ಸುಲಭದಲ್ಲಿ ಕೊಂಡೋಗ್ತಾ ಇದೆಯಾ? ಏನು ನೀನು ಹೇಳ್ತಾ ಉಂಟದು? ನಮಗೆ ಬೇಕಾಗುವಾಗ ಭಾರವಾಗ್ತದೆ, ಬೇಡವಾಗುವಾಗ ಹಗುರವೂ ಆಗ್ತದೆ. ಹೌದಾ? ಹೌದು. ಸಂಶಯ ನಿವಾರಣೆಗಲ್ಲ? ಯಾರಿದ್ದಾರೆ? ಯಾರಿದ್ದಾರೆ? ಅದು ಯಾರು? ಏನು ಪರಿಸ್ಥಿತಿ ನಿಮ್ಮದು? ಅವ ಏನು ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ಹುಚ್ಚರ ಸಂತೆಯ ಇದು. ಏನು ಹೇಳಿದ್ದು ಅಂತ ಅರ್ಥ ಆಯ್ತಾ ನಿನಗೆ? ಹೂ ಹೂ ಅಂತೆಲ್ಲ ಹೇಳಿದ್ಯಲ್ಲ, ಯಾಕೆ? ಅದಕ್ಕೆ ಊದಲೇ ಮತ್ತೆ ಅವ ಹಾಗೆ ಮಾತಾಡಿದ್ರೆ ನಾನು ಹಾಗೆ ಮಾತಾಡಬೇಡು. ಹುಟ್ಟುವಾಗ ಬೆಕ್ಕು ಎದುರಾಗಿದೆ. ಮೊದಲು ನಾನು ಯಾರು ಅಂತ ಓದಿ ತಿಳ್ಕೋ.